ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಕಮ್ಯುನಿಕೇಶನ್ ಪೇಪರ್ ಅಂದರೆ ಪೇಪರ್ 2 ಅಂತ ಏನು ಹೇಳ್ತೀವಿ, ಸಂವಹನ ಪತ್ರಿಕೆ, ಅದರ ಜನರಲ್ ಇಂಗ್ಲಿಷ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಮ್ಯಾರಥಾನ್ ಕ್ಲಾಸ್ ಆನ್ ಸೆಂಟೆನ್ಸ್ ಎರರ್ ಭಾಗ 2. ಎವ್ರಿ ಪೇಪರ್ ಅಲ್ಲಿ 3 to 4 ಕ್ವೆಶನ್ ಸೆಂಟೆನ್ಸ್ ಎರರ್ ಪ್ರಶ್ನೆಗಳು ಬರ್ತಾನೆ ಇದೆ. ಸೊ ಹಾಗಾಗಿ ಈ ಪ್ರಯತ್ನ ಸೆಂಟೆನ್ಸ್ ಎರರ್ ಕ್ವೆಶನ್ಸ್ ಅನ್ನ ಕ್ರ್ಯಾಕ್ ಮಾಡಬೇಕು ಅಂತ. ಎರಡು ವಿಷಯ ಹೇಳಬೇಕು ಅಂತ ಎಲ್ಲ ಸ್ಪರ್ಧಾರ್ಥಿಗಳಿಗೆ. ಒಂದು, ಇದರಲ್ಲಿ CTI HK ಪೇಪರಿನ ಸೆಂಟೆನ್ಸ್ ಎರರ್ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಎರಡನೆಯದು, ಮುಂದಿನ ಮ್ಯಾರಥಾನ್ ಕ್ಲಾಸ್ ಅಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳು ಬೇರೆ ವಿಡಿಯೋಸ್ ಅಲ್ಲಿ ಹಾಗೂ ರೀಸೆಂಟ್ ಆಗಿ ಒಂದು ಪೋಲ್ ಕಂಡಕ್ಟ್ ಮಾಡೋದಲ್ಲಿ ಪ್ಯಾಸಿವ್ ಅಂಡ್ ಆಕ್ಟಿವ್ ವಾಯ್ಸ್ ಬಗ್ಗೆ, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಹಾಗೂ ಜಂಬಲ್ಡ್ ಸೆಂಟೆನ್ಸಸ್ ಬಗ್ಗೆ ಕ್ಲಾಸ್ ಮಾಡಿ ಅಂತ ಸಜೆಷನ್ ಕೊಟ್ಟಿದ್ದಾರೆ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಇದನ್ನ ಕವರ್ ಮಾಡಬೇಕು ಅಂತ ನನ್ನ ಪ್ರಯತ್ನ ಇದೆ. ಇದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಇದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ, ಮೊನ್ನೆ ಲಾಸ್ಟ್ ಸಂಡೇ ಆದ ಪರೀಕ್ಷೆ, ದಟ್ ಈಸ್ CTI HK ಕೋಟಾ HK ರೀಜನಿನ ಪರೀಕ್ಷೆ. ಏನಪ್ಪಾ ಅಂದ್ರೆ, ನೀದರ್ ಗೋಕುಲ್ ನಾರ್ ಹಿಸ್ ಫ್ರೆಂಡ್ಸ್ ಹ್ಯಾವ್ ಅಟೆಂಡೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಆಫ್ ದೇರ್ ಲೈಫ್. ನೋ ಎರರ್. ಎರರ್ ಇದೆಯಾ ಇಲ್ಲವಾ ಅನ್ನೋದು ಹೇಳಬೇಕು. ಸೊ ಯಾವ ಭಾಗದಲ್ಲಿ ಎರರ್ ಇದೆ ಹಾಗೂ ಏನು ಎರರ್, ಯಾವ ಭಾಗದಲ್ಲಿ ಎರರ್ ಇದೆ ಅಥವಾ ಯಾವುದೂ ಭಾಗದಲ್ಲಿ ಇಲ್ಲ ಅಂತ. ಇವನನ್ನು ಗೋಕುಲ್ ಅಂತ ಅನ್ಕೊಳ್ಳೋಣ. ನೀದರ್ ಗೋಕುಲ್, ಇದರಲ್ಲಿ ಏನೂ ತಪ್ಪಿರಲು ಸಾಧ್ಯ ಇಲ್ಲ. ನೀದರ್ ಹಿ ನಾರ್ ದೆಮ್ ಅಂತ ಹೇಳ್ಬೋದು. ನೀದರ್ ಗೋಕುಲ್, ಸೊ ಫಸ್ಟ್ ಆಪ್ಷನ್ ಎಲಿಮಿನೇಟ್ ಆಯ್ತು. ನೆಕ್ಸ್ಟ್, ನಾರ್ ಹಿಸ್ ಫ್ರೆಂಡ್ಸ್ ಹ್ಯಾವ್ ಅಟೆಂಡೆಡ್ ದ, ಚಾನ್ಸಸ್ ಇದೆ. ನಾರ್ ಹಿಸ್ ಫ್ರೆಂಡ್ ಅಂತ ಇದೆ. ಸರಿ, ನೀದರ್ ಗೋಕುಲ್ ಇವನು ಅವರ ಫ್ರೆಂಡ್. ಓಕೆ, ಹ್ಯಾವ್ ಅಟೆಂಡೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಆಫ್ ದೇರ್ ಲೈಫ್. ಓಕೆ, ಸೊ ಈ ಭಾಗದಲ್ಲಿ ಯಾವುದೂ ಎರರ್ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಆಫ್ ದೇರ್ ಲೈಫ್, ಪಾಸಿಬ್ಲಿ ಅವ್ರ ಕಾನ್ವೊಕೇಶನ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಈ ಎರಡು ಆಪ್ಷನ್ಸ್ ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. ಇಲ್ಲಿ ಸಮಸ್ಯೆ ಬರೋದು ನಾರ್ ಹಿಸ್ ಫ್ರೆಂಡ್ ಹ್ಯಾವ್ ಅಟೆಂಡೆಡ್. ನೀದರ್ ನಾರ್ ಬಂದಾಗ ಯಾವಾಗಲೂ ಸಿಂಗುಲರ್ ಅಂತ ಕನ್ಸಿಡರ್ ಆಗತ್ತೆ. ಸೊ ನಾರ್ ಅಂತ ಬಂದ ಮೇಲೆ ಹ್ಯಾಸ್ ಅಟೆಂಡೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಆಫ್ ದೇರ್ ಲೈಫ್. ಸೊ ಆಪ್ಷನ್ 2 ಅಲ್ಲಿ ಎರರ್ ಇರೋದು. ಸೊ 2 ಇಸ್ ದ ರೈಟ್ ಆನ್ಸರ್. ನೋ ಎರರ್ ಅಲ್ಲ. ನೀದರ್ ನಾರ್ ಯಾವುದೇ ಪ್ರಶ್ನೆಗಳಲ್ಲಿ ಎಲ್ಲ ನಾವು ನೋಡಿದ ಹಾಗೆ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಬಂದಂತ ಎಲ್ಲ ಪ್ರಶ್ನೆಗಳಲ್ಲಿ ಹ್ಯಾವ್ ಅನ್ನೋದನ್ನೇ ಟೆಸ್ಟ್ ಮಾಡ್ತಾ ಇದ್ದಾರೆ. ಇದೊಂದು ನೀವು ಹ್ಯಾಸ್ ಇದ್ರೆ ದೆನ್ ಹ್ಯಾವ್ ಅಂತ ಇದ್ರೆ ಇಮಿಡಿಯೇಟ್ ಆಗಿ ಅದನ್ನ ಮಾರ್ಕ್ ಮಾಡಬಹುದು. ಮುಂದಿನ ಭಾಗ, all the players at the practice session were present at the practice session. ಪ್ರಾಕ್ಟೀಸ್ ಸೆಷನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಫುಟ್ಬಾಲಿನ ಪ್ರಾಕ್ಟೀಸ್ ಸೆಷನ್ ಅನ್ಕೊಳ್ಳಿ, ಅದರಲ್ಲಿ ಎಲ್ಲಾ ಪ್ಲೇಯರ್ಸ್ ಪ್ರೆಸೆಂಟ್ ಇದ್ದರು. ಆಲ್ ದ ಪ್ಲೇಯರ್ಸ್ ವೇರ್ ಪ್ರೆಸೆಂಟ್ ಎಟ್ ದ ಪ್ರಾಕ್ಟೀಸ್ ಸೆಷನ್, ಬಟ್ ಒನ್ ಆಫ್ ದ ಕೋಚ್ ವಾಸ್ ಆಬ್ಸೆಂಟ್ ಡ್ಯೂ ಟು ಆನ್ ಎಮರ್ಜೆನ್ಸಿ. ಒಬ್ಬ ಕೋಚ್ ಆಬ್ಸೆಂಟ್ ಆಗಿದ್ರು. ಯಾಕೆ ಅಂದ್ರೆ ಅವರು ಎಮರ್ಜೆನ್ಸಿ ಕಾರಣಗಳಿಂದ ಆಬ್ಸೆಂಟ್ ಆಗಿದ್ರು. ಅವ್ರಿಗೆ ಏನೋ ಏಟ್ ಆಗಿತ್ತು ಅಥವಾ ಅವರು ಕಾರಣಾಂತರಗಳಿಂದ ಅವರು ಬರಲಿಲ್ಲ ಅಂತ. ಕಾರಣಾಂತರಗಳನ್ನು ಎಮರ್ಜೆನ್ಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಭಾಗವನ್ನ ನೋಡೋಣ. ಆಲ್ ದ ಪ್ಲೇಯರ್ಸ್ ವೇರ್ ಪ್ರೆಸೆಂಟ್ ಎಟ್ ದ ಪ್ರಾಕ್ಟೀಸ್ ಸೆಷನ್. ಆಲ್ ದ ಪ್ಲೇಯರ್ಸ್ ಸರಿಯಾಗಿದೆ. ವೇರ್ ಪ್ರೆಸೆಂಟ್, ಎಸ್, ಪ್ಲೇಯರ್ಸ್ ಅಂದಾಗ ಪ್ಲೂರಲ್ ವೇರ್ ಬರಬೇಕು, ವಾಸ್ ಬರಲ್ಲ. ಇದು ಸರಿಯಾಗಿದೆ. ವೇರ್ ಪ್ರೆಸೆಂಟ್ ಅಟ್ ದ ಪ್ರಾಕ್ಟೀಸ್ ಸೆಷನ್, ಈ ಭಾಗನೂ ಸರಿಯಾಗಿದೆ. ಇದರಲ್ಲಿ ಏನೂ ತಪ್ಪಿಲ್ಲ. ಸೊ ಆಪ್ಷನ್ 1 ಅನ್ನ ಎಲಿಮಿನೇಟ್ ಮಾಡಬಹುದು. ಬಟ್ ಒನ್ ಆಫ್ ದ ಕೋಚ್ ಅಂತ ಇದೆ, ಇದರಲ್ಲಿ ಸಮಸ್ಯೆ ಇರುವ ಚಾನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ವಾಸ್ ಆಬ್ಸೆಂಟ್ ಡ್ಯೂ ಟು ಆನ್ ಎಮರ್ಜೆನ್ಸಿ, ಒಬ್ಬನು ಅಂತ ಹೇಳ್ತಾ ಇದ್ದಾರೆ. ಒಬ್ಬನು ಅಂದಾಗ ವಾಸ್ ಬರುತ್ತೆ, ಸರಿ, ಯಾಕಂದ್ರೆ ವೇರ್ ಬರಲ್ಲ, ಯಾಕಂದ್ರೆ ದಟ್ ಈಸ್ ಪ್ಲೂರಲ್. ಒಬ್ಬನು ಅಂದಾಗ ಅದು ಸಿಂಗುಲರ್ ಆಗುತ್ತೆ. ಸೊ ಸಿಂಗುಲರ್ ಇದ್ದಾಗ ವಾಸ್ ಬರುತ್ತೆ, ಸರಿಯಾಗಿದೆ. ಆಬ್ಸೆಂಟ್ ಡ್ಯೂ ಟು ಆನ್ ಎಮರ್ಜೆನ್ಸಿ, ಆಬ್ಸೆಂಟ್ ನ ಕಾರಣ ಕೊಟ್ಟಿದ್ದಾರೆ. ಸೊ ಆಪ್ಷನ್ 3 ಅಲ್ಲಿಯೂ ಯಾವುದು ತಪ್ಪಿಲ್ಲ. ಮತ್ತೆ ತಪ್ಪಿರೋದು ಎಲ್ಲಿ ಅಂತ ಇವಾಗ ಹುಡುಕ್ಬೇಕು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒನ್ ಆಫ್ ದ ಕೋಚ್ ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಜನ ಕೋಚ್ಗಳಿದ್ದಾರೆ.
ಅವರಲ್ಲಿ ಒಬ್ಬರು. ಓಕೆ, ಹಾಗಿದ್ದಾಗ ಒನ್ ಆಫ್ ದ ಕೋಚಸ್ ಅಂತ ಆಗಬೇಕು, ಪ್ಲೂರಲ್ ಆಗಬೇಕು. ಆ ಪ್ಲೂರಲ್ಲಿನ ಒಂದು ಗುಂಪಿನಲ್ಲಿ ಒಬ್ಬರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಮೂವೀಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಒನ್ ಆಫ್ ದ ಬೆಸ್ಟ್ ಡ್ರಾಮಾಸ್ ಇನ್ ದ ವರ್ಲ್ಡ್, ಅಥವಾ ಕುವೆಂಪು ಈಸ್ ಒನ್ ಆಫ್ ದ ಬೆಸ್ಟ್ ಕನ್ನಡ ರೈಟರ್ಸ್. ಒನ್ ಆಫ್ ದ ಅಂತ ಬಂದಾಗ ಕನ್ನಡ ಅಂದ್ಮೇಲೆ ರೈಟರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಇರೋದು ಪ್ರಾಬ್ಲಮ್ ಫ್ಲೋರಲ್ಲಿನಲ್ಲಿ ಆಪ್ಷನ್ 2 ಅಲ್ಲಿ ತಪ್ಪಿದೆ. ನೆಕ್ಸ್ಟ್, ಶಿ ರ್ಯಾನ್ ಸೋ ಫಾಸ್ಟ್ಲಿ. ಇವಳು ಎಷ್ಟು ಫಾಸ್ಟ್ ಆಗಿ ಓಡಿದಳೆ ಅಂದ್ರೆ ದಟ್ ಶಿ ವಾಸ್ ಏಬಲ್ ಟು ಕ್ಯಾಚ್ ದ ರನ್ನಿಂಗ್ ಬಸ್, ನೋ ಎರರ್. ಸೊ ಇವಳು ಎಷ್ಟು ಫಾಸ್ಟ್ ಆಗಿ ಓಡಿದಳೆಂದರೆ ಇವಳು ರನ್ನಿಂಗ್ ಬಸ್ ಅನ್ನ ಕ್ಯಾಚ್ ಮಾಡಿದಳು ಅನ್ನೋದು ಹೇಳ್ತಾ ಇದ್ದಾರೆ. ಶಿ ರ್ಯಾನ್ ಸೋ ಫಾಸ್ಟ್ಲಿ. ಓಕೆ, ಶಿ ರ್ಯಾನ್ ಇದರಲ್ಲಿ ಏನು ತಪ್ಪಿಲ್ಲ, ಇದು ಸರಿಯಿದೆ. ಸೋ ಫಾಸ್ಟ್ಲಿ ಅಂತ ಬಂದಿದೆ. ಸೋ ಫಾಸ್ಟ್ಲಿ ಅಲ್ಲಿ ನಮ್ಗೆ ಡೌಟ್ ಇದೆ, ಏನೋ ತಪ್ಪಿರಬಹುದು ಅಂತ. ದಟ್ ಶಿ ವಾಸ್ ಏಬಲ್ ಟು ಕ್ಯಾಚ್, ಶಿ ವಾಸ್ ಏಬಲ್ ಟು ಕ್ಯಾಚ್ ಅಲ್ಲಿ ಯಾವುದೂ ತಪ್ಪಿಲ್ಲ, ಯಾಕಂದ್ರೆ ಶಿ ವಾಸ್ ಏಬಲ್ ಟು ಕ್ಯಾಚ್, ನೋ ಎರರ್. ದ ರನ್ನಿಂಗ್ ಬಸ್ ಇದರಲ್ಲಿಯೂ ಎರರ್ ಇಲ್ಲ. ಸೊ ಈಗ ಉಳಿತು ಎರಡು ಆಪ್ಷನ್. ಶಿ ರ್ಯಾನ್ ಸೋ ಫಾಸ್ಟ್ಲಿ ಅಂತ, ಸೋ ಅಂತ ಬಂದಾಗ ಯಾವಾಗ್ಲೂ ಫಾಸ್ಟ್ಲಿ ಬರೋದಿಲ್ಲ, ಶಿ ರ್ಯಾನ್ ಸೋ ಫಾಸ್ಟ್ ಅಂತ ಆಗತ್ತೆ. ಐ ವಾಸ್ ಸೋ ಹಂಗ್ರಿ, ಐ ವಾಸ್ ಸೋ ಹಂಗ್ರಿಲಿ ಆಗೋದಿಲ್ಲ. ಓಕೆ, ಸೋ ಅಂತ ಬಂದ್ಮೇಲೆ ಫಾಸ್ಟ್ಲಿ ಬರೋದಿಲ್ಲ, ಫಾಸ್ಟ್ ಅಂತ ಬರುತ್ತೆ. ಶಿ ರ್ಯಾನ್ ಸೋ ಫಾಸ್ಟ್ ದಟ್ ಶಿ ವಾಸ್ ಏಬಲ್ ಟು ಕ್ಯಾಚ್ ದ ಬಸ್. ಆಪ್ಷನ್ 1 ಅಲ್ಲಿ ಎರರ್ ಇರೋದು. ರೈಟ್. ಮುಂದಿನ ಪ್ರಶ್ನೆ. ನೀದರ್ ಹಿ ನಾರ್ ಹಿಸ್ ಟೀಮ್ ವೇರ್ ಪ್ರೆಸೆಂಟ್ ದಟ್ ಡೇ, ನೋ ಎರರ್. ನೀವು ನೋಡ್ಬೋದು ರಿಪಿಟೇಟಿವ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಒಂದ್ ಸ್ವಲ್ಪ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ ತಕ್ಷಣ. ನೀದರ್ ಹಿ ನಾರ್ ಹಿಸ್ ಟೀಮ್, ನೀದರ್ ಹಿ ಅಲ್ಲಿ ಏನೂ ತಪ್ಪಿಲ್ಲ, ಅವನು ಅಲ್ಲ, ಅವನು ಅಥವಾ ಅವನು ಟೀಮ್ ಎರಡು, ಇವನು ಅಥವಾ ಇವನ ಟೀಮ್ ಇಬ್ಬರು. ಸೊ ಇದರಲ್ಲಿಯೂ ತಪ್ಪಿಲ್ಲ, ನಾರ್ ಹಿಸ್ ಟೀಮ್ ಅಲ್ಲಿಯೂ ತಪ್ಪಿಲ್ಲ. ವೇರ್ ಪ್ರೆಸೆಂಟ್ ದಟ್ ಡೇ, ಆ ದಿನ ಅವರು ಯಾರು ಪ್ರೆಸೆಂಟ್ ದಟ್ ಡೇ. ಬಟ್ ಪ್ರಾಬ್ಲಮ್ ಇರೋದು ಇಲ್ಲಿ ಅಂತ ನಾನು ಆಗ್ಲೇ ಹೇಳ್ದೆ, ದಿಸ್ ಈಸ್ ವೇರ್ ದ ಪ್ರಾಬ್ಲಮ್ ಇಸ್. ವಾಸ್ ಪ್ರೆಸೆಂಟ್ ದಟ್ ಡೇ, ಯಾಕಂದ್ರೆ ಇವರು ಪ್ರೆಸೆಂಟ್ ಇದ್ದಿದ್ರೆ ಹಿ ವಾಸ್ ಪ್ರೆಸೆಂಟ್ ಬಟ್ ಹಿಸ್ ಟೀಮ್ ವಾಸ್ ನಾಟ್ ಪ್ರೆಸೆಂಟ್ ಅಂತ ಹೇಳ್ತಾರೆ, ಅಥವಾ ಹಿ ವಾಸ್ ಆಬ್ಸೆಂಟ್ ಬಟ್ ಹಿಸ್ ಟೀಮ್ ವಾಸ್ ಪ್ರೆಸೆಂಟ್, ಒಬ್ರು ಬಂದಿದ್ರು ಅಂತ. ಇಬ್ರಲ್ಲಿ ಒಬ್ರು ಬಂದಿಲ್ಲ ಅಂದ್ರೂ ವಾಸ್ ಅಂತ ಬರುತ್ತೆ. ಆಪ್ಷನ್ 3 ಇಸ್ ರಾಂಗ್. ಮುಂದಿನ ಭಾಗ. ಐ ಕಮ್ ಫ್ರಮ್ ಬೆಂಗಳೂರು, ಹಿ ಸೆಡ್. ಇವನು ಹೇಳ್ತಾ ಇದ್ದಾನೆ ನಾನು ಬೆಂಗಳೂರಿಂದ ಬಂದಿದ್ದೇನೆ ಅಂತ. ಹಿ ಸೆಡ್. ಸೊ ಐ ಡು, ಶಿ ರಿಪ್ಲೈಡ್. ಇವಳು ಹೇಳ್ತಿದ್ದಾಳೆ ಹೌದು ನಾನು ಬೆಂಗಳೂರಿಂದ ಬಂದಿದ್ದೇನೆ ಅಥವಾ ಬರುತ್ತೇನೆ. ಐ ಕಮ್ ಫ್ರಮ್ ಬ್ಯಾಂಗ್ಳೂರ್, ಇದರಲ್ಲಿ ಯಾವುದೂ ತಪ್ಪಿಲ್ಲ. ಐ ಕಮ್ ಫ್ರಮ್ ಬ್ಯಾಂಗ್ಳೂರ್, ಐ ಕಮ್ ಫ್ರಮ್ ಹಾಸ್ಪೇಟ್, ಐ ಕಮ್ ಫ್ರಮ್ ಬಳ್ಳಾರಿ, ಐ ಕಮ್ ಫ್ರಮ್ ಗುಲ್ಬರ್ಗಾ, ಐ ಕಮ್ ಫ್ರಮ್ ಶಿವಮೊಗ್ಗ, ಐ ಕಮ್ ಫ್ರಮ್ ಕೊಡಗು, ಇದೆಲ್ಲವೂ ಸರಿಯಾದ ವರ್ಡ್ಸ್, ಸೆಂಟೆನ್ಸಸ್. ಸೊ 1 ತಪ್ಪು, 1 ರಲ್ಲಿ ಏನೂ ತಪ್ಪಿಲ್ಲ. ಹಿ ಸೆಡ್, ಅವನು ಹೇಳಿದ, ಅದರಲ್ಲಿಯೂ ತಪ್ಪಿಲ್ಲ. ಸೊ ಐ ಡು, ಶಿ ರಿಪ್ಲೈಡ್. ಶಿ ರಿಪ್ಲೈಡ್ ಅಲ್ಲಿಯೂ ಏನೂ ತಪ್ಪಿಲ್ಲ ಸ್ಪರ್ಧಾರ್ಥಿಗಳೇ. ಪ್ರಾಬ್ಲಮ್ ಇರೋದು ಇಲ್ಲಿ. ಸೊ 1, 2 ಎಲಿಮಿನೇಟ್ ಮಾಡಾಯ್ತು. ಈಗ ಸೊ ಐ ಡೂ ಅಲ್ಲಿ ಪ್ರಾಬ್ಲಮ್ ಇದೆ. ಏನಪ್ಪಾ ಪ್ರಾಬ್ಲಮ್ ಅಂದ್ರೆ ಸೊ ಐ ಡೂ ಸರಿಯಾಗಿ ಆಗಲ್ಲ, ಸೊ ಡು ಐ ಅಂತ ಆಗಬೇಕು. ಸೊ ಡು ಐ ಅಂತ ಮಾಡಿದಾಗ ಆಗ ಅದು ನಾನು ಬೆಂಗಳೂರಿಂದ ಬರುತ್ತೇನೆ, ಹೌದಾ, ನಾನೂ ಸಹ ಅಂದಂಗೆ. ಸೊ ನಾನೂ ಸಹ, ನಾನೂ ಕೂಡ ಅಂತ ಹೇಳ್ದಾಗೆ ಸೊ ಡು ಐ ಅಂತ. ಸೊ ಆಪ್ಷನ್ 3 ಅಲ್ಲಿ ತಪ್ಪಿದೆ, 4 ಅಲ್ಲ. ಮುಂದಿನ ಪ್ರಶ್ನೆ. ದ ಪೀಪಲ್ ಬಿಗ್ಯಾನ್ ಟು ವಂಡರ್ ವಾಟ್ ವಾಸ್ ಹಿ ಅಪ್ ಟು. ದ ಪೀಪಲ್ ಅಂತ ಇದೆ ಅಂದ್ರೆ ಇವಾಗ ಇವರು ಚಿಂತೆ ಮಾಡ್ತಾ ಇದ್ದಾರೆ ಮತ್ತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಏನಪ್ಪಾ ಅವನಲ್ಲಿ ಏನಾಯ್ತು, ಅವನ್ಗೆ ಏನ್ ಮಾಡ್ತಾ ಇದ್ದಾನೆ ಅವನು ಅಂತ. ದ ಪೀಪಲ್, ಪೀಪಲಿನ ಮುಂದೆ ದ ಬರುವುದಿಲ್ಲ,
ಯಾವಾಗಲೂ ಬರುವುದಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ನೀವು ಬರ್ತಾ ಬರ್ತಾ ಗ್ರಹಿಕೆಯಲ್ಲಿ ಇನ್ಕ್ರೀಸ್ ವೊಕ್ಯಾಬುಲರಿ ಆಗ್ಲಿ ಇಂಗ್ಲಿಷ್ ಗ್ರಾಮರಿನ ಇದು ಇನ್ಕ್ರೀಸ್ ಆದಾಗೆ ಗೊತ್ತಾಗ್ತಾ ಹೋಗುತ್ತೆ. ಬರೋದಿಲ್ಲ. ಅಕಸ್ಮಾತ್ ನಮ್ಗೆ ಇದನ್ನ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಬಿಗ್ಯಾನ್ ಟು ವಂಡರ್ ಅಂದ್ರೆ ಆಲೋಚಿಸಲು ಸ್ಟಾರ್ಟ್ ಮಾಡಿದರು, ಏನೂ ತಪ್ಪಿಲ್ಲ. ಬಿಗ್ಯಾನ್ ಟು ವಂಡರ್, ಏನ್ ತಪ್ಪಿರಲು ಸಾಧ್ಯ? ಏನೂ ಇಲ್ಲ. ವಾಟ್ ವಾಸ್ ಹಿ ಅಪ್ ಟು, ಅವನು ಏನ್ ಮಾಡ್ತಿದ್ದಾನೆ, ಅವನು ಏನ್ ಮಾಡ್ತಾ ಇದ್ದಾನೆ. ಕೆಲವೊಂದ್ಸತೆ ವಾಟ್ ಹಿ ವಾಸ್ ಅಪ್ ಟು ಅಂತ ಎಲ್ಲ ಅಲ್ಲಿ ಏನೋ ಒಂದ್ ಸ್ವಲ್ಪ ಹಿಂಗ್ ಮಾಡ್ಬಿಟ್ಟು ಕನ್ಫ್ಯೂಸ್ ಮಾಡೋ ತರ ಕೊಡೋ ಚಾನ್ಸ್ ಇದೆ. ಬಟ್ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ವಾಟ್ ಹಿ ವಾಸ್ ಅಪ್ ಟು ಅಲ್ಲಿ ತಪ್ಪಿಲ್ಲ. ತಪ್ಪಿರೋದು ಬರೋದಿಲ್ಲ. ಪೀಪಲ್ ಬಿಗ್ಯಾನ್ ಟು ವಂಡರ್ ವಾಟ್ ಹಿ ವಾಸ್ ಅಪ್ ಟು ಅನ್ನೋದು ಸರಿಯಾದ ಫ್ರೇಸಿಂಗು. ಆಪ್ಷನ್ 1 ನಲ್ಲಿ ಎರರ್ ಇದೆ. ಮುಂದಿನ ಪ್ರಶ್ನೆ, ನೀದರ್ ದ ಡಾಟರ್ ನಾರ್ ದ ಮದರ್ ವೇರ್ ಪ್ರೆಸೆಂಟ್ ಆಟ್ ದ ಮೀಟಿಂಗ್. ಮತ್ತೆ ನೀವು ನೋಡ್ಬೋದು ಯಾಕೆ ಇದನ್ನ ನಾನು ಪಿಕ್ ಮಾಡಿದೀನಿ ಅಂತ ಅಂದ್ರೆ 3-4 ಆದ ತಕ್ಷಣ ನಿಮಗೆ ಚಕ್ ಅಂತ ನಿಮ್ಮ ಕಣ್ಣು ತಕ್ಷಣಕ್ಕೆ ಇದೇ ವರ್ಡ್ ಮೇಲೆ ಹೋಗುತ್ತೆ. ನೀದರ್ ದ ಡಾಟರ್ ಅಲ್ಲಿ ಏನೂ ತಪ್ಪಿಲ್ಲ, ನಾರ್ ದ ಮದರ್ ಅಲ್ಲಿಯೂ ಏನೂ ತಪ್ಪಿಲ್ಲ ಈ ಭಾಗದಲ್ಲಿ, ಆಟ್ ದ ಮೀಟಿಂಗ್ ಅಲ್ಲಿಯೂ ಏನೂ ತಪ್ಪಿಲ್ಲ. ವೇರ್ ಪ್ರೆಸೆಂಟ್ ಅಲ್ಲಿ ತಪ್ಪು ಬರೋದು, ಯಾಕಂದ್ರೆ ಇಬ್ಬರಲ್ಲಿ ಒಬ್ಬರು ಬಂದಿದ್ದರೂ ಸಾಕಿತ್ತು ಅನ್ನೋ ಅರ್ಥದಲ್ಲಿ ವಾಸ್ ಪ್ರೆಸೆಂಟ್ ಅಂತ ಆಗಬೇಕು. ಸೊ ವೇರ್ ಪ್ರೆಸೆಂಟ್ ಅಲ್ಲಿ ಎರರ್ ಇರೋದು. ಸೊ ದ ಎರರ್ ಈಸ್ ಇನ್ ಆಪ್ಷನ್ 2. ನೆಕ್ಸ್ಟ್, ಡಿಡ್ ಯು ಕಮ್ ಬೈ ಟ್ರೈನ್ ಆರ್ ಬಸ್ ಅನ್ನೋದು ಕೇಳ್ತಾ ಇದ್ದಾರೆ. ಡಿಡ್ ಯು ಕಮ್, ನೋ ಎರರ್. ಡಿಡ್ ಯು ಕಮ್, no error. Did you come now? Did you come to visit me? Did you come to have breakfast? No error at all. By train, yes. Did you come by train? I come by bus. I came by bus. I come by bus every day to school ಅಂತ ಹೇಳ್ಬೋದು. ಬೈ ಬಸ್ಸಿಂದ ಅಂತ ಹೇಳ್ತೀವಿ, ಇಂದ ಅನ್ನೋದಕ್ಕೆ ಬಸ್, ಟ್ರೈನ್. ಸೊ 2 ಅಲ್ಲಿಯೂ ಎರರ್ ಇಲ್ಲ, 1 ಅಲ್ಲಿಯೂ ಎರರ್ ಇಲ್ಲ. ಈಗ ಇದು ಉಳಿದು 2. ನೀನು ಟ್ರೈನಿನಿಂದ ಬಂದ್ಯಾ ಅಥವಾ ಬಸ್ಸಿನಿಂದನಾ ಅಂತ ಕೇಳ್ತೀವಿ. ಸೊ ನೀವು ಕನ್ನಡದಲ್ಲಿ ಬರ್ಕೊಂಡಾಗ ಬಸ್ಸಿನಿಂದ ಅಂತ ಕೇಳ್ತೀವಿ. ಹಾಗಿದ್ದರೆ ಇಲ್ಲಿ ಮತ್ತೆ ಬೈ ಬರಬೇಕು. ಬೈ ಬಸ್, ಬೈ ಟ್ರೈನ್ ಆರ್ ಬೈ ಬಸ್ ಅಂತ ಆಗತ್ತೆ. ಸೊ ಆಪ್ಷನ್ 3 ಅಲ್ಲಿ ಎರರ್ ಇರೋದು, ಬೈ ಇಲ್ಲ. ಮುಂದೆ, he was so angry that he shouted loud at them. No error. He was so angry. ಇವನಿಗೆ ಲೆಟ್ಸ್ ಸೇ ಯಾವುದೋ ಒಂದು ಸ್ಪ್ಯಾಮ್ ಕಾಲ್ ಬಂದ್ಬಿಟ್ಟಿದೆ, ಪದೇ 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 ಬರ್ತಾ ಇದೆ. ಅವನಿಗೆ ಎಷ್ಟು ಬೇಸರ ಆಗ್ಬಿಟ್ಟಿದೆ ಅಂದ್ರೆ he was so angry at them. He was so angry, ಇದರಲ್ಲಿ ಏನೂ ತಪ್ಪಿಲ್ಲ. he was so angryly ಅಂತ ಆಗಿದ್ರೆ ಅವಾಗ ತಪ್ಪಿರೋದು. ಸೊ ಆಪ್ಷನ್ 1 ನಲ್ಲಿ ಏನೂ ತಪ್ಪಿಲ್ಲ. that he shouted loud, ಓಕೆ, ಗೊತ್ತಿಲ್ಲ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. at them, ಇವರ ಮೇಲೆ, ಯಾರು ಕಾಲ್ ಮಾಡ್ತಿದ್ದಾರಲ್ಲ ಅವರ ಮೇಲೆ ಕೂಗಿದ. at them, ಇದರಲ್ಲಿಯೂ ಏನೂ ತಪ್ಪಿಲ್ಲ. ಆಪ್ಷನ್ 3 ಅಲ್ಲಿಯೂ ಏನೂ ತಪ್ಪಿಲ್ಲ. ಸೊ he was so angry that he shouted loud at them. No error. ಸೊ ಪ್ರಾಬ್ಲಮ್ ಇರೋದು he was so angry that he shouted loudly at them ಅಂತ ಆಗ್ಬೇಕು. ಆಪ್ಷನ್ 2 ಅಲ್ಲಿ ಎರರ್ ಇರೋದು, ಅಥವಾ ಶೌಟೆಡ್ ಔಟ್ ಲೌಡ್ at them ಅಂತ ಆ ತರ ಏನಾದ್ರೂ ಆಗ್ಬೇಕು. 2 ಅಲ್ಲಿ ಎರರ್ ಇದೆ. ನೆಕ್ಸ್ಟ್, ರೀಟಾ ಅನ್ನುವಳು ಲಾಸ್ಟ್ ಹರ್ ಪಾಸ್ಪೋರ್ಟ್ ವಿಚ್ ಎಫೆಕ್ಟೆಡ್ ಹರ್ ಬ್ಯಾಡ್ಲಿ. ರೀಟಾ ಆಪ್ಷನ್ 1 ಅನ್ನೋದು ಏನೇನೇನೇನೂ ತಪ್ಪಿಲ್ಲ, ಯಾಕಂದ್ರೆ ಇಟ್ಸ್ ಜಸ್ಟ್ ಅ ನೇಮ್ ಆಫ್ ದ ಪರ್ಸನ್. ಲಾಸ್ಟ್ ಹರ್ ಪಾಸ್ಪೋರ್ಟ್, ಶಿ ಹ್ಯಾಡ್ ಅ ಪಾಸ್ಪೋರ್ಟ್ ವಿಚ್ ಶಿ ಲಾಸ್ಟ್. ಓಕೆ, ಪಾಸ್ಪೋರ್ಟ್ ಕಳೀತು. ಇದರಲ್ಲಿಯೂ ಯಾವುದೂ ತಪ್ಪಿಲ್ಲ. ವಿಚ್ ಎಫೆಕ್ಟೆಡ್ ಹರ್, ಇಲ್ಲಿ ಗ್ರಾಮರ್ಗಿಂತ ಸ್ಪೆಲ್ಲಿಂಗ್ ಮತ್ತು ಸಿನಾನಿಮ್ಸ್ ಬಗ್ಗೆ ಹಾಗೂ ವೊಕ್ಯಾಬುಲರಿ ಬಗ್ಗೆ ಎರರ್ ಇರೋದು. ಎಫೆಕ್ಟೆಡ್ ಅಲ್ಲ, ಅಫೆಕ್ಟೆಡ್ ಹರ್ ಬ್ಯಾಡ್ಲಿ. This is not a question on English grammar part agi, it is a question on vocabulary mostly. Which affected her badly. Option 3 ಅಲ್ಲಿ ಎರರ್ ಇದೆ. ಪಾಸ್ಪೋರ್ಟ್ ಕಳ್ಕೊಂಡ ತಕ್ಷಣ ಗಾಬರಿ ಆಯ್ತು, ಆಮೇಲೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಆಮೇಲೆ ತುಂಬಾ ಬಹಳಷ್ಟು ರೀಸನ್ಸ್ ಇಂದ ಡಿಲೇ ಆಯ್ತು.
ಅದು ಅವಳಿಗೆ ಬ್ಯಾಡ್ ಆಗಿ ಎಫೆಕ್ಟ್ ಆಯ್ತು ಅನ್ನೋದು ಉತ್ತರ. ನೆಕ್ಸ್ಟ್, ಶಿ ಹ್ಯಾಡ್ ವೆಂಟ್ ಟು ದ ಮಾರ್ಕೆಟ್ ಟು ಬೈ ಫಿಶ್. ಅವಳು ಮಾರ್ಕೆಟಿಗೆ ಹೋಗಿದ್ದಳು. ಓಕೆ, ಯಾಕೆ ಅಂದ್ರೆ ಮೀನು ತಗೊಳ್ಳಲು. ಶಿ ಹ್ಯಾಡ್ ವೆಂಟ್. ಓಕೆ, ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಟು ದ ಮಾರ್ಕೆಟ್, ಯಾವುದೂ ತಪ್ಪಿಲ್ಲ. ಮಾರ್ಕೆಟಿಗೆ, ಯಾಕೆ ಅಂತ ಅಂದ್ರೆ ಟು ಬೈ ಫಿಶ್, ಇದರಲ್ಲಿಯೂ ಯಾವುದು ತಪ್ಪಿಲ್ಲ. ಸೊ 2 ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡ್ಬಿಟ್ಟಿದೀವಿ. ಪಾರ್ಟ್ಸ್ ಅಲ್ಲಿ ಓದಿದಾಗ ನಮ್ಗೆ ಮೋರ್ ಕ್ಲಾರಿಟಿ ಬರುತ್ತೆ. ಸೊ 1, ಶಿ ಹ್ಯಾಡ್ ಗಾನ್ ಟು ದ ಮಾರ್ಕೆಟ್. ಶಿ ಹ್ಯಾಡ್ ಜಸ್ಟ್ ಗಾನ್ ಟು ದ ಮಾರ್ಕೆಟ್, ಹೋಗಿದ್ದಳು ಅಂತ ಹೇಳೋದು. ಸೊ ಆಪ್ಷನ್ 1 is there is an error. ಫೈನಲಿ, ಕ್ಯಾಂಡಿಡೇಟ್ಸ್, ಓಕೆ, ಸ್ಪರ್ಧಾರ್ಥಿಗಳು ಅಥವಾ ಆಕಾಂಕ್ಷಿಗಳು, ಕ್ಯಾಂಡಿಡೇಟ್ಸ್ ಮಸ್ಟ್, ಓಕೆ, ಹ್ಯಾವ್ ಆಕ್ಸೆಸ್ ಟು ಗುಡ್ ರೆಫರೆನ್ಸ್ ಬುಕ್ಸ್. ಬಹಳ ಕಷ್ಟ ಇದೆ, ಯಾಕೆಂದ್ರೆ ಕ್ಯಾಂಡಿಡೇಟ್ಸ್ ಮಸ್ಟ್ ಅಲ್ಲಿ ಏನು ಎರರ್ ಇಲ್ಲ. ಹ್ಯಾವ್ ಆಕ್ಸೆಸ್ ಟು, ಅವರಿಗೆ ಆಕ್ಸೆಸ್ ಇರಬೇಕು. ಯಾವುದಕ್ಕೆ? ಗುಡ್ ರೆಫರೆನ್ಸ್ ಬುಕ್ಸ್, ಯಾಕಂದ್ರೆ ಆಗ ಮಾತ್ರ ಅವರು ಒಳ್ಳೆ ತಯಾರಿ ಮಾಡಲು ಸಾಧ್ಯ. ಹ್ಯಾವ್ ಆಕ್ಸೆಸ್ ಟು ಅಲ್ಲಿಯೂ ಯಾವುದು ತಪ್ಪಿಲ್ಲ. ಗುಡ್ ರೆಫರೆನ್ಸ್ ಬುಕ್ಸ್ ಅಲ್ಲಿಯೂ ಯಾವುದು ತಪ್ಪಿಲ್ಲ. there is a chance that no error can also be the right answer. So option 4 is the right answer. ಸೊ ಇದರೊಂದಿಗೆ ಇಂಗ್ಲಿಷ್ ಗ್ರಾಮರ್ ಮ್ಯಾರಥಾನ್ ಕ್ಲಾಸ್ 2 ಆನ್ ಸೆಂಟೆನ್ಸ್ ಎರರ್ ಅನ್ನ ಸಾಲ್ವ್ ಮಾಡಿದೀವಿ. ಮುಂದಿನ ಲೆಕ್ಚರ್ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.